ಸಭಾನಾಯಕರು ಮುಖ್ಯಮಂತ್ರಿಯವರು ನೂತನ ಸಚಿವರನ್ನ ಪರಿಚಯಿಸತಕ್ಕಂಥ ಕಾರ್ಯಕ್ರಮ. ಅಧ್ಯಕ್ಷರೇ, ಅಲ್ಲ ನೀವು ಆಮೇಲೆ ಮಾಡಿ ಅಂದ್ರೆ ಆಮೇಲೆ ಮಾಡ್ತೀವಿ. ಸಂತಾಪ ಮಾಡೋದು ಒಳ್ಳೇದು ಫಸ್ಟ್. ಅಲ್ಲ ನಂತರ ಅಲ್ಲಲ್ಲ ಪ್ರತಿ ವಿಧಾನಸಭೆಯಲ್ಲೂ ಮೊದಲು ಯಾವುದೇ ಕಲಾಪ ತಗೊಂಡ್ರೆ ಸಂತಾಪ ಮಾಡುವಂತದ್ದು ಪದ್ಧತಿ. ಹೊಸ ಪದ್ಧತಿಗೆ ಇದು ಅಲ್ಲಲ್ಲ, ಅದಕ್ಕೆ ಅವಕಾಶ ಇದೆಯಲ್ಲ ಆಮೇಲೆ ಇರ್ಲಿ ಬಿಡಿ ಅಧ್ಯಕ್ಷರೇ. ಅಲ್ಲ ಸಂತಾಪ ಆದ್ಮೇಲೆ ಅಧ್ಯಕ್ಷ ಸಭೆ ಅಡ್ಜರ್ನ್ ಹೊಸದಾಗಿ ಅಲ್ಲ ಒಂದೇ ನಿಮಿಷ ಅಧ್ಯಕ್ಷರೇ, ಮಂತ್ರಿಗಳು ಹೊಸದಾಗಿ ಆಗ್ತಾ ಇದ್ದಾರೆ. ಸಂತಾಪದಲ್ಲಿ ಮಂತ್ರಿಗಳು ಹೊಸ ಪರಿಚಯ ಸರಿ ಇರಲ್ಲ, ಅದು ಬೇರೆ. ಅದು ಅವ್ರಿಗೆ ಹಬ್ಬ. ಅದು ಇಲ್ಲಿ ಸಂತಾಪ ಒಂದ್ ಕಡೆ ನೀವು ಮಾಡಿ ಅವ್ರನ್ನ ಪರಿಚಯ ಇದು ಸರಿ ಇರಲ್ಲ ನೋಡಿ ಸರ್. ಅಲ್ಲ ಸಂತಾಪ ಸೋಮವಾರ ಮಾಡಿ ಬೇಕಾದ್ರೆ ಸೂಚನೆ ಇದಾದ್ಮೇಲೆ ಮಾಡಿ. ಸಂತಾಪ ಫಸ್ಟ್ ತಗೊಳ್ಳಿ ದಯವಿಟ್ಟು. ವಿರೋಧ ಪಕ್ಷ ನಾಯಕರಿಗೆ ಸಂತಾಪ ಸೂಚನೆ ಮಂಡನೆ ಮಾಡಿದ್ರೆ ತದನಂತರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅರ್ಜೆಂಟ್ ಏನಿಲ್ಲಲ್ಲ, ನಾಳೆ ಮಾಡಿ ಏನಂತೆ. ಈ ಸಂತಾಪ ಅವೆರಡು ಮಿಕ್ಸ್ ಮಾಡಬೇಡಿ. ಈ ಸಂತಾಪ ಇವೆರಡು ಯಾಕೆ ಮಿಕ್ಸ್ ಮಾಡ್ತೀರಾ? ಮುಖ್ಯಮಂತ್ರಿ ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಬಿಡಿ ಆಯ್ತು. ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಹೊಸ ಮುಖ್ಯಮಂತ್ರಿ ಅರ್ಥ ಇದೆಯಾ ಅಧ್ಯಕ್ಷ? ನೀವೆಲ್ಲ ಹೋಗ್ಬಿಟ್ಟು ಸಂತಾಪದಲ್ಲಿ ನೀವು ಹೊಸದಾಗಿ ಕಳೆ ಘೋಷಣೆ ಮಾಡೋ ಸಂತಾಪ ನಂತರ ಬರೋದು. ಈಗ ಮುಖ್ಯಮಂತ್ರಿಗಳು ಪರಿಚಯ ಮಾಡ್ತಾರೆ. ಅಧ್ಯಕ್ಷ ಹೌಸ್ ಇನ್ ಫುಲ್ ಫಾರಂ. ಅಲ್ಲಲ್ಲ, ವಿ ವಿಲ್ ರೆಸ್ಪೆಕ್ಟ್ ದೇರ್ ಸೆಂಟಿಮೆಂಟ್ಸ್. ಆಯ್ತು ಬಿಡಿ ರಾಯರೆಡ್ಡಿ ಅವರೇ, ಆಯ್ತು. ವಿರೋಧ ಪಕ್ಷದ ನಾಯಕರು ಹೇಳದ್ನ ನಾವು ಕೇಳೋಣ, ನಾಳೆನೇ ಮಾಡೋಣ, ನೋ ಪ್ರಾಬ್ಲಮ್. ಏನ್ ತೊಂದರೆ ಇಲ್ಲ. ಈಗ ಆಯ್ತು, ತಾವ್ ಹೇಳ್ದಂಗೆ ಸಂತಾಪ ತೆಗೆದುಕೊಳ್ಳೋಣ. ನಾನು ಯಾವ ದೃಷ್ಟಿ ನಿಮ್ಗೆ, ನೀವು ಹೊಸದಾಗಿ ಮಂತ್ರಿಮಂಡಲ ರಚನೆ ಮಾಡಿದ್ದೀರಾ, ನಮ್ಗೆ ಇಷ್ಟ ಇದೆಯೋ ಇಲ್ಲ ಅದು ಬೇರೆ ಪ್ರಶ್ನೆ. ನಿಮ್ಗಂತೂ ಖುಷಿ ಇದೆ. ಸಂತಾಪ ಖುಷಿನ ಯಾಕೆ ಮಿಕ್ಸ್ ಮಾಡ್ತೀರಾ? ಬೇಡ, ಅದಕ್ಕೆ ಇದು ಹೊಸ ಪರಂಪರೆ ಬೇಡ ಅಂತ ಅಷ್ಟೇ.